ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಈ ಸತಿ ಬಿಗ್ ಬಾಸ್ ಸೀಸನ್ 11ನ ಯಾರು ವಿನ್ ಆಗ್ತಾರೆ. ಮತ್ತೆ ಮೇಯ್ನ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ಇಲ್ಲಿ ಗಿಲ್ಲಿ ಅವರು ನಾಟಕ ಆಡ್ತಿದಾರ ಅಂತ ಅಂದ್ಬಿಟ್ಟು. ಅಂದ್ರೆ ಗಿಲ್ಲಿಯವ್ರ ಜೊತೆ ಯಾರ ಕೆಲಸ ಮಾಡಿದೆ ಅಂದ್ರೆ ಅವ್ರ ಕೋ ಆರ್ಟಿಸ್ಟ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾರೇ ಎದುರಾದ್ರೂ ಕೂಡ ಅವ್ರಿಗೆ ಒಂದು ಪ್ರಶ್ನೆ ಅಂತೂ ಇಲ್ಲಿ ಎದುರಾಗೇ ಆಗುತ್ತೆ. ಈ ಸತಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರು ವಿನ್ ಆಗಬಹುದು, ನಿಮ್ಗೆ ಯಾರು ಇಷ್ಟ, ಮತ್ತೆ ಗಿಲ್ಲಿಯವರು ಯಾವ ರೀತಿ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯಾರೇ ಇರ್ಬೋದು, ಅಂದ್ರೆ ಗಿಲ್ಲಿಯವರು ಅವ್ರಿಗೆ ಗೊತ್ತಿಲ್ಲದೆ ಇರಲಿ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ ಒಟ್ಟಿನಲ್ಲಿ ಗಿಲ್ಲಿಯವ್ರ ಬಗ್ಗೆ ಅಂತೂ ಇಲ್ಲಿ ವಿಚಾರ ಬಂದೇ ಬರುತ್ತೆ. ಕೆಲವೊಬ್ಬರ ಬಗ್ಗೆ ನಿಮ್ಗೆ ಗೊತ್ತಿದೆ, ಅವ್ರ ಜೊತೆನೆ ಕೆಲಸ ಮಾಡಿದ್ರು ಕೂಡ ಗಿಲ್ಲಿಯವ್ರ ಬಗ್ಗೆ ಏನು ಕೂಡ ಇಲ್ಲಿ ಮಾತಾಡಿಲ್ಲ. ಯಾರು ಚೆನ್ನಾಗಿ ಆಡ್ಬೇಕೋ ಅವ್ರು ಇಲ್ಲಿ ಗೆಲ್ಲಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆದ್ರೆ ಯಶಸ್ವಿನಿ ಅವರು ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತುಗಳನ್ನ ಇಲ್ಲಿ ಆಡಿದ್ದಾರೆ. ಅದರಲ್ಲೂ ಕೂಡ ಎಲ್ರಿಗೂ ಅಂದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಒಂದು ಜೋಡಿ ಅಂತೂ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಇಲ್ಲಿ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರತಿ ಸತಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗೂ ಕೂಡ, ಅಂದ್ರೆ ಬಿಗ್ ಬಾಸ್ 1, 2, 3 ಈ ತರ ಯಾವ್ದಾವ್ ಸ್ಟಾರ್ಟ್ ಆಗಿದೆಯೋ ಎಲ್ಲಾದ್ರಲ್ಲೂ ಕೂಡ ಒಂದೊಂದು ಪೇರು ಅಂತ ಅಂದ್ಬಿಟ್ಟು ಇಷ್ಟಪಟ್ಕೊಂಡು ಬಂದಿದ್ದಾರೆ. ಆದ್ರೆ ಒಳಗಡೆ ಅಲ್ಲಿ ಫ್ರೆಂಡ್ಶಿಪ್ ಇರುತ್ತೆ, ಬಟ್ ಇಲ್ಲಿ ನೋಡೋರಿಗೆ ಎಲ್ರಿಗೂ ಕೂಡ ಇದು ಲವ್ ಫ್ರೆಂಡ್ಶಿಪ್ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇಲ್ಲಿ ಇರ್ತಾರೆ. ಕಳೆದ ಸೀಸನ್ ತಗೊಳಕ್ ಹೋದ್ರೆ ಭವ್ಯ ಗೌಡವರು, ತ್ರಿವಿಕ್ರಮ್ ಅವ್ರದ್ದು ಇವರಿಬ್ಬರದು ಫ್ರೆಂಡ್ಶಿಪ್ ಅಲ್ಲಪ್ಪ, ಲವ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುಮಾರು ಗಾಸಿಪ್ಗಳು ಈ ತರ ಬರ್ತಿತ್ತು. ಈಗ ಇಲ್ಲಿ ಕಾವ್ಯ ಅವ್ರದ್ದು ಮತ್ತೆ ಇಲ್ಲಿ ಗಿಲ್ಲಿ ಅವ್ರದ್ದು ಫ್ರೆಂಡ್ಶಿಪ್ ಅಂತೂ ಸಖತ್ತು ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಬಿಟ್ಟು ಈಗ ಕಾವ್ಯ ಅವ್ರ ಕುಟುಂಬದವರು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕೆಲವೊಬ್ರು ಈ ಒಂದು ಜೋಡಿ ಚೆನ್ನಾಗಿದೆ, ಇವರಿಬ್ರು ಮದುವೆ ಕೂಡ ಆಗಬಹುದು ಅಂದ್ರೆ ನಾನು ಹೇಳ್ತಿರೋದು ಅಂತೆ ಕಂತೆಗಳು, ಈ ರೀತಿಯಾಗಿ ಮದುವೆ ಆಗ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಆದ್ರೆ ಇವರಿಬ್ರದ್ದು ಬಾಂಡಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇವ್ರ ಜೊತೆ ಅಂದ್ರೆ ಗಿಲ್ಲಿ ಅವ್ರ ಜೊತೆನೆ ಕೆಲಸ ಮಾಡಿದಂತ ಕೋ ಆರ್ಟಿಸ್ಟ್ಗಳು ಯಶಸ್ವಿನಿ ಅವರು ಕೂಡ ನೋಡಿದೀರಾ, ಸುಮಾರು ರಿಯಾಲಿಟಿ ಶೋಗಳು ಕೂಡ ಇಲ್ಲಿ ಮಾಡಿದ್ದಾರೆ, ಗಿಲ್ಲಿ ಅವ್ರ ಜೊತೆ ಕೂಡ ಇಲ್ಲಿ ಮಾಡಿದಾರಲ್ವಾ. ಅವ್ರು ಏನಪ್ಪ ಹೇಳಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಈ ತರ ಪ್ರಶ್ನೆ ಎದುರಾಗಿದೆ. ಅಂದ್ರೆ ಸುಮಾರು ಕ್ವಶನ್ಗಳು ಕೂಡ ಅವ್ರನ್ನೂ ಕೂಡ ಇಲ್ಲಿ ಕೇಳಲಾಗಿದೆ. ಮೇನ್ ಆಗಿ ಒಂದು ಕ್ವಶನ್ ಏನ್ ಕೇಳ್ತಾರೆ ಹೇಳಿ, ಕಾವ್ಯ ಅವರು ಗಿಲ್ಲಿ ಅವರು ಇಬ್ರು ಕೂಡ ಲವ್ ಮಾಡ್ತಾ ಇದಾರ ಅಂತ ಅಂದ್ಬಿಟ್ಟು. ಅವ್ರೇನ್ ಹೇಳಿದ್ರು, ಲವ್ ಮಾಡ್ತಾ ಇದಾರಾ ಮಾಡ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಜೊತೆನೂ ಕೂಡ ಸುಮಾರು ಈ ತರ ಇಲ್ಲಿ ಬಂದಿತ್ತು, ಇಲ್ಲ ಯಶಸ್ವಿ ಅವರು ಗಿಲ್ಲಿ ಅವರು ಲವ್ ಮಾಡ್ತಾ ಇದಾರ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟಿತ್ತು ಸುಮಾರು. ಆದ್ರೆ ಇದು ನಿಜ ಏನು ಅಂತ ಅಂದ್ಬಿಟ್ಟು ಅವ್ರ ಪ್ರಕಾರ ನಾನು ಹೇಳ್ತಿರೋದು, ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ ಇಂಟರ್ವ್ಯೂ ಅಲ್ಲಿ. ಮತ್ತೆ ಗಿಲ್ಲಿ ಅವರು ಇಲ್ಲಿ ನಾಟಕ ಆಡ್ತಾ ಇದಾರ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಎಲ್ಲರೂ ಕೂಡ ಹಾಗೆ ಅನ್ಸುತ್ತೆ. ಈಗ ರಘು ಅವರು ಕೂಡ ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ ನೋಡಿದ್ದೀರಾ, ಅವನು ಹೊರಗಡೆ ಈ ತರ ಇರ್ಲಿಲ್ಲ, ಬಿಗ್ ಬಾಸ್ ಮನೇಲಿ ಈ ತರ ಆಡ್ತಾ ಇರೋದು ಅಂತ ಬಿಟ್ಟು. ಕೇವಲ ಒಂದು ರಿಯಾಲಿಟಿ ಶೋ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇರೋದು ಅದೇ ಸಮಯ, ಕೇವಲ ಅಂದ್ರೆ ರಿಯಾಲಿಟಿ ಶೋನಲ್ಲ, ಇಲ್ಲಿ ಶೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಒಂದು ರಿಯಾಲಿಟಿ ಶೋ ಮಾಡ್ತಾ ಇರ್ಬೇಕಾದ್ರೆ ಸಮಯ ಕಮ್ಮಿ ಅಂತ ಸಿಗುತ್ತೆ. ಅಂದ್ರೆ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಗೊಂಡಾಗ ಇಲ್ಲಿ ಅವರು ಬರ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಹೋಗ್ತಾರೆ. ಬಟ್ 24 ಬಾರ್ ಅಂದ್ರೆ 24/7 ಅವ್ರ ಜೊತೆನೆ ಇಲ್ಲಿ ಇರಲ್ಲ, 24 ಗಂಟೆನೂ ಕೂಡ ಅವ್ರ ಜೊತೆನೆ ಇಲ್ಲಿ ಇರಲ್ಲ. ಬಿಗ್ ಬಾಸ್ ಮನೇಲಿ 24 ಗಂಟೆನೂ ಕೂಡ ಅವ್ರ ಜೊತೆನೆ ಇಲ್ಲಿ ಮಾತಾಡಬೇಕಾಗುತ್ತೆ. ಅವ್ರಿಗೆ ಇಷ್ಟ ಇರಲಿ ಕಷ್ಟ ಆಗಲಿ ಒಟ್ಟಲ್ಲಿ ಮಾತಾಡಲೇಬೇಕಲ್ವಾ. ಆದರೆ ಕೆಲವೊಬ್ಬರ ಜೊತೆ ನಮಗೊಂದು ಕಂಫರ್ಟ್ ಝೋನ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಜನದ ಹತ್ರನೂ ಕೂಡ ಒಂದೇ ಥರ ಮಾತಾಡೋಕ್ಕಾಗಲ್ಲ, ಎಲ್ಲರ ಹತ್ರನೂ ಕೂಡ ಒಂದೇ ಥರ ಇಲ್ಲಿ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಕೆಲವೊಬ್ಬರ ಜೊತೆ ಜಾಸ್ತಿ ಮಾತಾಡ್ತೀವಿ, ಕೆಲವೊಬ್ಬರ ಜೊತೆ ಕಮ್ಮಿ ಮಾತಾಡ್ತೀವಿ. ಆದರೆ ಗಿಲ್ಲಿಯವರು ಎಲ್ಲರ ಜೊತೆನೂ ಕೂಡ ಇಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಗಿಲ್ಲಿಯವ್ರನ್ನ ಕಂಡ್ರೆ ಕೆಲವೊಬ್ಬರಿಗೆ ಇಷ್ಟ, ಕೆಲವೊಬ್ಬರಿಗೆ ಕಷ್ಟ ಆಗಿದೆ. ಅದರಲ್ಲೂ ಕೂಡ ನಾಟಕ ಮತ್ತು ಡ್ರಾಮಾ ಅಂತ ಹೇಳ್ತಾರೆ, ಮತ್ತು ಕುತಂತ್ರಿ ಬುದ್ಧಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಅವ್ರವ್ರ ಪ್ರಕಾರ ಅವ್ರವರು ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಹೇಳಿದ್ದಾರೆ. ಆದರೆ ಇಲ್ಲಿ ಯಶಸ್ವಿನಿ ಅವರು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಗಿಲ್ಲಿಯವ್ರ ಬಗ್ಗೆ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ನೋಡಿ, ಹಳ್ಳಿಲಿ ರೈತನ ಮಗ, ಸೊ ಅವರು ಹೇಗಿದ್ದಾರೋ ಹಾಗೆ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವರು ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು, ಹಳ್ಳಿಲಿ ಯಾವ ತರ ಇದ್ರು ಅದೇ ತರ ಇಲ್ಲಿ ಸಿಟಿಲೂ ಕೂಡ ಇಲ್ಲಿ ಇದ್ದಾರೆ. ಮತ್ತೆ ಅವರು ನಾಟಕ ಮಾಡ್ತಿಲ್ಲ, ಅವರು ಇರೋದೇ ಹಾಗೆ ಗಿಲ್ಲಿಯವರು ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿದವರು ಗೊತ್ತಿರುತ್ತಲ್ವಾ ಅವ್ರು ಯಾವ ತರ ಇಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು, ಅದಕ್ಕೆ ಇಲ್ಲಿ ಅವ್ರು ಹೇಳಿದ್ದಾರೆ. ಬಟ್ ಕೆಲವೊಬ್ರು ನೀವು ನೋಡ್ಬೋದು ಅವ್ರ ಬಗ್ಗೆ ಮಾತೇ ಆಡಿಲ್ಲ. ಯಾಕಂದ್ರೆ ಯಾರು ವಿನ್ ಆಗ್ಬೋದು ಅಥವಾ ನಿಮಗೆ ಗೊತ್ತಿರೋರು ಒಳಗಡೆ ಇದಾರ ಅಂತ ಕೂಡ ಇಲ್ಲಿ ಹೇಳಿದಾಗ ಏನೂ ಕೂಡ ಮಾತಾಡಿಲ್ಲ ಅವ್ರ ಬಗ್ಗೆ. ಬಟ್ ಇವರಂತೂ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಅವ್ರ ಜೊತೆಲಿ ಹೇಗಿದ್ರು ಮತ್ತೆ ಅವ್ರು ನಾಟಕ ಆಡ್ತಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಒಂದು ಒಳ್ಳೆ ಪದನ ಇಲ್ಲಿ ಹೇಳಿದ್ದಾರೆ, ನಾಟಕ ಮಾಡೋಕೆ ಬರದೇ ಇಲ್ಲ ಆ್ಯಕ್ಚುಲ್ ಆಗಿ ಇಲ್ಲಿ ರೈತರ ಮಕ್ಕಳಿಗೆ ಅಂತ ಹೇಳಿದೆ. ಅಂದರೆ ಹಳ್ಳಿ ಜನಕ್ಕೆ ನಾಟಕ ಮಾಡೋಕ್ಕೆ ಬರಲ್ಲ, ಗಿಲ್ಲಿಯವರು ನಾಟಕ ಮಾಡ್ತಲ್ಲ, ಅವರು ಇರೋದೇ ಹಾಗೆ, ಆಟ ಆಡೋದೇ ಹಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಕೆಲವೊಬ್ರು ಖುಷಿ ಆಗುತ್ತೆ, ಬಟ್ ಇನ್ನೂ ಕೆಲವೊಬ್ರು ಬೇಜಾರಾಗುತ್ತೆ. ಅಂದರೆ ಗಿಲ್ಲಿ ಹೇಟರ್ಸ್ಗಳಿಗೆ ಇದು ಬೇಜಾರಾಗುತ್ತೆ, ಅವ್ರನ್ನ ಇಷ್ಟಪಡೋರ್ಗಂತೂ ಸಖತ್ ಇಷ್ಟ ಆಗುತ್ತೆ. ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಹಳ್ಳಿ ಜನ ಅಂತ ಏನಿರ್ತಾರೋ ಅವರು ತುಂಬ ಮುಗ್ಧತೆ ಇರುತ್ತೆ, ಅವ್ರಿಗೆ ನಾಟಕ ಮಾಡೋಕ್ಕೆ ಬರೋದೇ ಇಲ್ಲ. ಇಲ್ಲೂ ಕೂಡ ಯಶಸ್ವಿನಿ ಅವರು ಅದನ್ನೇ ಇಲ್ಲಿ ಹೇಳಿರೋದು, ಗಿಲ್ಲಿಯವರು ಕೂಡ ರೈತನ ಮಗ ಆಗಿದ್ದಾರೆ, ಅದಕ್ಕೆ ಇಲ್ಲಿ ಅವ್ರಿಗೆ ನಾಟಕ ಆಡೋಕ್ಕೆ ಬರಲ್ಲ. ನಿಜವಾಗ್ಲೂ ಕೂಡ
ಹಳ್ಳಿ ಜನಗಳು ನಾಟಕ ಆಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಇನ್ನೂ ಕೆಲವೊಬ್ಬರು ನೀವು ನೋಡಬೇಕು, ಗಿಲ್ಲಿ ಅವ್ರ ಫ್ಯಾನ್ಸ್ ಬಂದ್ಬಿಟ್ಟು ಸ್ಲಮ್ಮಲ್ಲಿರೋರೆ ಆ ಥರ ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಲ್ಲಿ ಅನಿಸುತ್ತೆ. ನಿಜವಾಗ್ಲೂ ಕೂಡ ಅವರು ಏನು ಬೇಕಾದ್ರೂ ಇಲ್ಲಿ ಮಾತಾಡಲಿ, ಬಟ್ ಫ್ಯಾನ್ಸ್ಗಳಿಗೆ ಯಾಕೆ ಬೈಬೇಕು? ಸ್ಲಮ್ಗಳು ಮತ್ತು ಇಲ್ಲಿ ಅವ್ರಿಗೇನೂ ಕೂಡ ಗೊತ್ತಾಗಲ್ಲ, ಸ್ಲಮ್ಗಳೇ ಅವ್ರಿಗೆ ಓಟ್ ಹಾಕೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಸ್ಲಮ್ಗಳು ಅಂತ ಜಾಸ್ತಿ ಪದ ಯೂಸ್ ಮಾಡಬಾರ್ದು. ಅದಕ್ಕೆ ಅವ್ರು ಏನು ಹೇಳ್ತಾ ಇದಾರೋ ಅವ್ರು ಹೇಳಿದ ತಕ್ಷಣ ಅದು ಖಂಡಿತವಾಗ್ಲೂ ನಿಜ ಆಗೋದೇ ಇಲ್ಲ. ಕೆಲವೊಬ್ಬರು ಅವರು ಒಂದು ಅಭಿಪ್ರಾಯ ಏನಿದೆ ಅದನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಬಟ್ ಫ್ಯಾನ್ಸ್ಗಳಿಗೆ ಬೈಯೋದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಸುಮಾರು ಇಂಟರ್ವ್ಯೂಗಳು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸತೀಶ್ ಅವರು ಸುಮಾರು ಸತಿ ಇದನ್ನ ಹೇಳಿದ್ದಾರೆ. 1 ಸತಿ 2 ಸತಿ ಓಕೆ ಅಂತಾರೆ ಎಲ್ಲರೂ ಕೂಡ, 3ನೇ ಸತಿ ಬಿಟ್ಟಾಕೋಣ ಅಂತ ಅಂತಾರೆ. 4ನೇ ಸತಿ ಅವ್ರಿಗೆ ಬಿಟ್ಬಿಟ್ಟು ಕಳಿಸೋದ್ರಲ್ಲಿ ಯಾವುದೇ ಒಂದು ಹಿಂದೆ ಮುಂದೆ ನೋಡಲ್ಲ. ಪದೇ ಪದೇ ಆ ಥರ ಭಾಷೆ ಬಳಸ್ತಿದ್ದಾಗ ಏನಾಗುತ್ತೆ ಅಂತಂದರೆ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ಅಂದರೆ ಎಲ್ಲರೂ ಕೂಡ ಅವ್ರ ಫ್ಯಾನ್ಸ್ಗಳು ಅದೇನಾ ಅಂತ ಇಲ್ಲಿ ಅನ್ನಿಸ್ಬಿಡುತ್ತೆ. ಆ ಒಂದು ಕಾರಣಕ್ಕೆ ಕೇವಲ ಒಂದೇ ಸತಿ ಈ ಒಂದು ಪದಾನ ಇಲ್ಲಿ ಯೂಸ್ ಮಾಡೋದಕ್ಕೆ ಅಶ್ವಿನಿ ಅವರು ಎಷ್ಟೆಲ್ಲ ದೊಡ್ಡ ಒಂದು ಸೀನ್ ಕ್ರಿಯೇಟ್ ಆಗಿತ್ತು ಅಂತ ಗೊತ್ತಿದೆ. ಅಂದರೆ ಆ ಒಂದು ಪದ ಬಳಸಿದಕ್ಕೆ ಅಷ್ಟು ದೊಡ್ಡ ರಿಯಾಲಿಟಿ ಶೋನಲ್ಲಿ ಆ ಥರ ಮಾತಾಡ್ಬೋದಾ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಆ ಥರ ಮಾತಾಡಿದ್ರು, ಹಾಗೆ ಹೀಗೆ ಎಸ್ ಕ್ಯಾಟಗರಿ ಅಂತಂದ್ಬಿಟ್ಟೆಲ್ಲ ಮಾತಾಡಿದ್ರು ಅಂತಬಿಟ್ಟು. ಈಗ ಇವರು ಪಬ್ಲಿಕಲ್ಲೇ ಹೇಳ್ತಾ ಇದ್ದಾರೆ, ಏನೋ ಆ ಥರ ಸ್ಲಮ್ಗಳೇ ಅವ್ನಿಗೆ ಓಟ್ ಹಾಕೋದು, ಅವ್ನ ಫ್ಯಾನ್ಸ್ ಇರೋದೆಲ್ಲ ಅರ್ಧಕ್ಕರ್ಧನ ಸ್ಲಮ್ಗಳೇ. ಇಲ್ಲಿ ಎಲ್ಲರೂ ಕೂಡ ನೋಡಿದ್ದೀರಾ, ಕಾರ್ ಮೇಲೆಲ್ಲ ಆ ಥರ ಬರೀತಾರೆ, ಆ ಥರ ಎಲ್ಲ ಯಾರು ಮಾಡ್ತಾರೆ ಅಂತ ಈ ಥರ ಕೇಳ್ತಾರೆ. ಒಟ್ಟಿನಲ್ಲಿ ಯಾರು ಮಾಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಆಗೋಗಿದೆ, ಏನು ಕೂಡ ಮಾಡೋಕ್ಕಾಗಲ್ಲ. ನೀವು ಕೂಡ ನೋಡಿರ್ತೀರ ಅಂತ ಅನ್ಕೊಂತೀನಿ. ಸುಮಾರು ಇಂಟರ್ವ್ಯೂಸಲ್ಲಿ ಈ ಥರ ಹೇಳ್ಬಿಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಈ ಥರ ಮಾತಾಡೋದು ಸರಿನಾ ತಪ್ಪಾ? ಅವರು ಮಾತಾಡಿದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಿಲ್ಲಿ ಗಿಲ್ಲಿ ಅವರು ಯಾವಾಗಲೂ ಒಂದೇ ಥರನೇ ಇಲ್ಲಿ ಇದ್ದಿದ್ದು ಅಂತ ಕೂಡ ಇಲ್ಲಿ ಯಶಸ್ವಿನಿ ಅವರು ಹೇಳಿದ್ದಾರೆ. ಅಂದರೆ ಕೋಆರ್ಟಿಸ್ಟಿಗೆ ಗೊತ್ತಿರುತ್ತೆ ಅವರು ಯಾವ ಥರ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರಾ ಇಲ್ವಾ ಅಂತಂದ್ಬಿಟ್ಟು. ಅಂದರೆ ಅವ್ರ ಜೊತೆ ಬೆರ್ತಿರೋರಿಗೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂದರೆ ಸುಮಾರು ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿರ್ತಾರಲ್ವಾ, ಅದಕ್ಕೋಸ್ಕರನೇ. ಗಿಲ್ಲಿ ಇರೋದೇ ಹೀಗೆ, ಆಡ್ತಿರೋದೇ ಹೀಗೆ, ಏನು ಕೂಡ ನಾಟಕ ಆಡ್ತಿಲ್ಲ. ಅವನು ಹೇಳ್ತಿದ್ದಂತೆ ಡ್ಯಾನ್ಸ್ ಪ್ರಾಕ್ಟೀಸ್ ಬಂದಾಗೂ ಕೂಡ ಅವ್ರು ಡ್ಯಾನ್ಸ್ ಮಾಸ್ಟ್ರು ಇವ್ರು ಡ್ಯಾನ್ಸ್ ಮಾಸ್ಟ್ರು ಇಬ್ಬರು ಕೂಡ ಒಬ್ಬರೇ ಆಗಿದ್ರಂತೆ. ಅಂದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಬಂದಾಗೂ ಕೂಡ ಒಂದೇ ಪ್ಯಾಂಟು ಮತ್ತು ಅದೇ ಶರ್ಟ್ ಮೇಲೆ ಇನ್ನೊಂದು ಶರ್ಟು ಎಲ್ಲನ ಇಲ್ಲಿ ಅವರು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಬೇಕು ಅಂದರೆ ಕೂಡ ನಿಮಗೆ ಗೊತ್ತು, ಪ್ರೋಗ್ರಾಮ್ ಅಂತಂದರೆ ಹೋಗ್ತಾರೆ ಬರ್ತಾರೆ. ಸುಮಾರು ಜನ ಇಲ್ಲಿ ಹೇರ್ ಸ್ಟೈಲು ಅದು ಇದು ಅಂತಂದ್ಬಿಟ್ಟು ಸಖತ್ ಮೇಕಪ್ ಮಾಡೋದಿರ್ಬೋದು, ಮತ್ತು ದುಡ್ಡು ಖರ್ಚು ಮಾಡೋದಿರ್ಬೋದು, ಸುಮಾರು ಎಕ್ಸ್ಟ್ರಾ ಕಾಸ್ಟ್ಯೂಮ್ ಆಗಿರ್ಬೋದು, ಮತ್ತು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಿರ್ಬೋದು. ಈ ಥರ ಇಲ್ಲಿ ಜಾಸ್ತಿ ಖರ್ಚು ಮಾಡೋರೇ ನೋಡಿರ್ತೀರಾ. ಬಟ್ ಗಿಲ್ಲಿ ಅವರು ಸಿಂಪಲ್ ಆಗಿ ಆ ಥರ ಹೋಗ್ತಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಏನೊಂದು ಪ್ಯಾಂಟ್ ಇತ್ತು, ಡ್ಯಾನ್ಸ್ ಪ್ರಾಕ್ಟೀಸ್ ಯಾವ ಥರ ಬರ್ತಿದ್ರು, ಪ್ರೋಗ್ರಾಮ್ ಇತ್ತು ಅಂತಂದರೆ ಅದೇ ಪ್ಯಾಂಟ್ ಮೇಲೆ ಒಂದು ಶರ್ಟ್ ಅಂತಿರುತ್ತೆ, ಒಂದು ಎಕ್ಸ್ಟ್ರಾ ಶರ್ಟ್ ಹಾಕೊಂಡು ಇಲ್ಲಿ ಹೋಗ್ತಿದ್ರು ಅಂತ ಇಲ್ಲಿ ಹೇಳಿದರೆ ಅದು ಕೂಡ ಕರೆಕ್ಟ್ ಅಲ್ವಾ? ಅಲ್ಲಿ ಅವ್ರು ಹೇಳ್ತಿದ್ರಂತೆ, ಇಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗಪ್ಪ, ಸ್ವಲ್ಪ ಹೇರ್ ಸ್ಟೈಲ್ ಏನಾದರೂ ಮಾಡ್ಕೊಳ್ಳಪ್ಪ ಅಂತ ಇಲ್ಲಿ ಹೇಳಿದ್ರೆ ಬಿಡು ಪರವಾಗಿಲ್ಲ ಅಂತಂದ್ಬಿಟ್ಟು ಹಾಗೆ ಹೋಗ್ತಿದ್ರಂತೆ ಗಿಲ್ಲಿಯವರು. ಇಲ್ಲಿ ಕಾವ್ಯವರು ಕೂಡ ಸೇಮ್ ಹೇಳಿದ್ರು. ಅಂದರೆ ಅಷ್ಟೊಂದು ಅವ್ರಿಗೆ ಪ್ಯಾಷನ್ ಅನ್ನೋದು, ಇವಾಗ ನಾನು ಹೇರ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ಮತ್ತು ಇಲ್ಲಿ ಡ್ರೆಸ್ ಅಂತ ಬಂದಾಗ ಆ ಥರ ಡ್ರೆಸ್ ಮಾಡಬೇಕು, ಈ ಥರ ಡ್ರೆಸ್ ಮಾಡಬೇಕು, ಆ ಥರ ಕಾಣಿಸ್ಬೇಕು, ಈ ಥರ ಕಾಣಿಸ್ಬೇಕು ಅಂತಂದ್ಬಿಟ್ಟು ಗಿಲ್ಲಿಯವ್ರ ಮೈಂಡಲ್ಲಿ ಇಲ್ವೇ ಇಲ್ಲ. ಇವನ್ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಅವ್ರ ತಾಯಿಯವರು ಕೂಡ ಮನೆಗೆ ಬಂದಾಗ, ಅಂದರೆ ಫ್ಯಾಮಿಲಿ ವೀಕ್ ಏನಿತ್ತು ಕಳೆದ ವಾರ ಅಷ್ಟೇ ಇಲ್ಲಿ ಆಯ್ತಲ್ವಾ, ಫ್ಯಾಮಿಲಿ ವೀಕ್ ಬಂದಾಗ ಕೂಡ ಅವ್ರ ತಾಯಿಯವರು ಕೂಡ ಅದನ್ನೇ ಹೇಳಿದ್ರು, ಮನೇಲಿ ಹೇಗಿರ್ತೀಯ ಮಗ ಅದೇ ಥರ ಇಲ್ಲಿ ಆಡ್ತೀಯಲ್ಲೋ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತಲ್ವಾ. ಪ್ರತಿಯೊಬ್ಬರು ಕೂಡ ಗಿಲ್ಲಿಯವ್ರನ್ನ ಹತ್ರದಿಂದ ನೋಡಿರೋದಿರ್ಬೋದು, ಮತ್ತು ಅವ್ರ ತಾಯಿಯವ್ರು ಇರ್ಬೋದು, ಅವ್ರ ತಂದೆಯವ್ರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಅವ್ರು ನಾಟಕ ಮಾಡ್ತಲ್ಲ ಅಂತಾನೆ ಇಲ್ಲಿ ಹೇಳ್ತಿರೋದು. ಬಟ್ ಕೆಲವೊಬ್ಬರಿಗೆ ಅದು ನಾಟಕ ಅಂತ ಅನಿಸ್ತದೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕೆ ಅವ್ರಿಗೆಲ್ಲ ನಾಟಕ ಅಂತ ಅನಿಸ್ತದೆ ಅಂತಬಿಟ್ಟು ಇಲ್ಲಿ ಗಿಲ್ಲಿಯವರು ಇರೋ ಥರನೇ ಇಲ್ಲಿ ಇರೋದು, ಒಂದು ಹೇರ್ ಸ್ಟೈಲು ಆ ಥರ ಈ ಥರ ಅಂತಬಿಟ್ಟು ಎಲ್ಲೂ ಕೂಡ ಆ ಥರ ಇಲ್ಲಿ ಜಾಸ್ತಿ ಪ್ಯಾಷನ್ ಅನ್ನೋದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತು ಗಿಲ್ಲಿ ಮಾತನ್ನ ಇಲ್ಲಿ ಜನಗಳು ಇಲ್ಲಿ ಇಷ್ಟಪಟ್ಟಿದ್ದು, ಅವನು ಸಖತ್ತಾಗಿದ್ದಾನಪ್ಪ, ಸೂಪರ್ ಆಗಿದ್ದಾನಪ್ಪ ಅಂತಂದ್ಬಿಟ್ಟು ಯಾವತ್ತೂ ಕೂಡ ಇಲ್ಲಿ ಜನಗಳು ಹೇಳೇ ಇಲ್ಲ. ಅವನು ನಗಿಸ್ತಾನೆ ಮತ್ತು ನಗಿಸ್ತಿರ್ತಾನೆ ಅಂತಾನೆ ಅವನ್ನ ಇಷ್ಟಪಟ್ಟಿರೋದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅದು ಕೂಡ ಕರೆಕ್ಟ್ ಅಲ್ವಾ? ನಿಜವಾಗ್ಲೂ ಇಲ್ಲಿ ಅವ್ರು ಚೆನ್ನಾಗಿದ್ದಾರೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಗಿಲ್ಲಿಯವ್ರನ್ನ ಇಷ್ಟಪಟ್ಟಿರೋದಲ್ಲ, ಅವರು ಮಾತುಗಾರಿಕೆ ಇರ್ಬೋದು, ಮತ್ತು ಅವ್ರ ಮನಸ್ಸಿರ್ಬೋದು, ಮತ್ತು ಅವ್ರ ವ್ಯಕ್ತಿತ್ವ ಇರ್ಬೋದು, ಈ ಥರನ ನೋಡ್ಬಿಟ್ಟು ಸುಮಾರು ಜನ ಅವ್ರನ್ನ ಇಷ್ಟಪಟ್ಟಿರೋದು. ಕೆಲವೊಬ್ರು ಕೇಳ್ತಾರೆ, ಏನು ದಬ್ಬಾಕ್ಬಿಟ್ಟಿದ್ಯಾ, ಏನು ಕಿತ್ತಾಕ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು. ಇದು ದಬ್ಬಾಕಿರೋದು, ಇದು ಕಿತ್ತಾಕಿರೋದು ಅಂತ ಸುಮಾರು ಸತಿ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಪ್ಪಾ ಅನ್ಸುತ್ತೆ ಅಂತಂದರೆ, ಕೆಲವೊಬ್ಬರಿಗೆ ನಾಟಕ ಆಡ್ತಿರ್ಬೋದು ಅಂತಬಿಟ್ಟು. ಏನೂ ಕೂಡ ಇಲ್ಲಿ ನಾಟಕ ಆಡ್ತಿಲ್ಲ ಗಿಲ್ಲಿಯವರು. ಪ್ರತಿಯೊಬ್ಬರು ಬಾಯಲ್ಲೂ ಸುಮಾರು 90% ಜನಗಳ ಬಾಯಲ್ಲೂ ಕೂಡ ಇದೆ ಇಲ್ಲಿ ಕೇಳ್ತಿರೋದು. ಅವ್ರ ಜೊತೆ ಜಾಸ್ತಿ ಯಾರು ಒಡನಾಟ ಇಲ್ಲಿ ಇಟ್ಕೊಂಡಿದ್ರು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ, ಅಂದರೆ ಅವ್ರ ಕೋ ಆರ್ಟಿಸ್ಟ್ ಇರ್ಬೋದು, ಎಲ್ಲರೂ ಕೂಡ ಇದೇ ಹೇಳ್ತಿರೋದು, ಗಿಲ್ಲಿ ನಾಟಕ ಆಡ್ತಲ್ಲ ಅಂತಂದ್ಬಿಟ್ಟು. ಯಶಸ್ವಿನಿಯವರು ಕೂಡ ಇಲ್ಲಿ ಇದೇ ಹೇಳಿದ್ದು, ಅವ್ರು ಹೇಗಿದಾನೋ ಹಾಗಿದ್ದಾನೆ, ಜನಗಳು ಕೂಡ ಅದೇ ರೀತಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಅವ್ರು ಹೇಗಿದಾರೋ ಅದೇ ರೀತಿ ಇಲ್ಲಿ ಜನಗಳು ಅವ್ರನ್ನ ಅಕ್ಸೆಪ್ಟ್ ಮಾಡಿರೋದು ಅಲ್ವಾ ವೀಕ್ಷಕರೇ? ಖಂಡಿತವಾಗ್ಲೂ
ನಿಜವಾಗ್ಲೂ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದೇನಪ್ಪ ಅಂತಂದ್ರೆ ಕಾವ್ಯ ಅವರು ಗಿಲ್ಲಿ ಅವರು ಲವ್ ಮಾಡ್ತಾ ಇದಾರಾ ಅಥವಾ ಅವರಿಬ್ಬರದು ಫ್ರೆಂಡ್ಶಿಪ್ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಅಂತೂ ಇಲ್ಲಿ ಆಗ್ತಿದೆ. ಎಲ್ಲರೂ ಕೂಡ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರ್ಯಾರು ಬಂದಿದ್ದಾರೋ ಎಲಿಮಿನೇಟ್ ಆಗ್ಬಿಟ್ಟು ಎಲ್ರಿಗೂ ಕೂಡ ಇದೊಂದು ಕ್ವಶನ್ ಕೂಡ ಇಲ್ಲಿ ಎದುರಾಗಿದೆ. ಅಂದ್ರೆ ಗಿಲ್ಲಿಯವರು ಕಾವ್ಯ ಅವರು ಲವ್ ಮಾಡ್ತಾ ಇದಾರಾ ಅಂತ ಅಂದ್ಬಿಟ್ಟು. ಬಟ್ ಯಾರು ಕೂಡ ಕ್ಲಿಯರ್ ಆಗಿ ಇಲ್ಲಿ ಉತ್ತರ ಕೊಟ್ಟಿಲ್ಲ. ಬಟ್ ಇಲ್ಲಿ ಯಶಸ್ವಿ ಅವ್ರ ಜೊತೆಗೆ ಇದಾರಲ್ವಾ, ಅವ್ರಿಗೂ ಕೂಡ ಈ ತರ ರೇಕ್ಸ್ ಇರೋದೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು ಇಬ್ಬರದು ಕೂಡ ನೋಡ್ತಾ ಇದ್ರೆ ಲವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಅಂತ ಇಲ್ಲಿ ಕೇಳಿಸಿದ ತಕ್ಷಣ ಅಯ್ಯೋ ಖಂಡಿತವಾಗ್ಲೂ ಇಲ್ಲಿ ಇಲ್ಲ, ಲವ್ ಮಾಡ್ತಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಲವ್ ಮಾಡ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಇವನ್ ಗಿಲ್ಲಿಯವ್ರನ್ನೇ ಕೇಳಿ ಕಾವ್ಯ ಯಾರು ಅಂತಂದ್ಬಿಟ್ಟು ಹೇಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅದು ಕೂಡ ಸತ್ಯನೇ. ಬಟ್ ಫ್ರೆಂಡ್ಶಿಪ್ ಅಂತೂ ಇದೆ, ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಕೆಲವು ವರ್ಷಗಳಿಂದ ಆ ಥರ ಇಲ್ಲಿ ಇರ್ಬೋದು. ಬಟ್ ಇವಾಗ ಇಲ್ಲಿ ರಿಯಲ್ ಆಗಿ ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ ಯಶಸ್ವಿನಿ ಅವರು ಅಂತಂದ್ರೆ ಲವ್ ಮಾಡಕ್ ಚಾನ್ಸೇ ಇಲ್ಲ, ರಿಯಾಲಿಟಿ ಶೋ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಯಾರಾದ್ರೂ ಒಬ್ಬರ ಹತ್ರ ಬಾಂಡಿಂಗ್ ಇದೆ ಅಂತಂದ್ರೆ ಕಾವ್ಯ ಅವ್ರ ಹತ್ರ ತುಂಬಾ ಚೆನ್ನಾಗಿ ಇಲ್ಲಿ ಬಾಂಡಿಂಗ್ ಇದೆ. ಅಂದ್ರೆ ಆ ಮನೆಯಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಅಂದ್ಬಿಟ್ಟು ಇವಾಗ ನಾವು ಯಾರ ಹತ್ರ ಆದ್ರೂ ಮಾತಾಡಬೇಕು ಅಂತಂದ್ರೆ ನಮಗೆ ಫೀಲ್ ಆಗ್ಬೇಕು, ಇಲ್ಲ ನಾವು ಇವ್ರ ಹತ್ರ ಮಾತಾಡದೆ ಒಂದು ಟ್ರಸ್ಟ್ ಇದೆಯಪ್ಪ ಈ ವ್ಯಕ್ತಿ ಹತ್ರ ನಾವು ಮಾತಾಡ್ಬೋದು ಅಂತ ಅಂದ್ಬಿಟ್ಟು ಅನ್ಸೋದು ಅಂತಂದ್ರೆ ಅದು ಕಾವ್ಯ ಅವ್ರ ಹತ್ರ ಅಷ್ಟೇ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಅವ್ರ ಹತ್ರ ಜಾಸ್ತಿ ಮಾತಾಡ್ತಿದ್ದಾರೆ. ಬಿಗ್ ಬಾಸ್ ಮೇಲೆ ಎಲ್ರಿಗಿಂತ ಜಾಸ್ತಿ ಒಂದು ಕಂಫರ್ಟ್ ಅಂತ ಇಲ್ಲಿ ಫೀಲ್ ಆಗಿರೋದು, ಒಂದು ಕಂಫರ್ಟ್ ಝೋನ್ ಅನ್ನೋದು ಇಲ್ಲಿ ಕಾವ್ಯ ಅವ್ರ ಹತ್ರ ಸಿಕ್ಕಿದೆ. ಅದಕ್ಕೋಸ್ಕರನೇ ಮಾತಾಡ್ತಿರೋದು ಅಷ್ಟೇ. ಖಂಡಿತವಾಗ್ಲೂ ಇಲ್ಲಿ ಲವ್ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರು ಗಿಲ್ಲಿ ಅವರು ಫ್ಲರ್ಟ್ ಮಾಡ್ತಾರೆ, ಆದರೆ ಇಲ್ಲಿ ಮಿತಿ ಮೀರಿ ಫ್ಲರ್ಟ್ ಮಾಡಲ್ಲ, ರೇಕ್ಸ್ ಅದು ಮಾಡೋದಂತೂ ಖಂಡಿತವಾಗ್ಲೂ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಒಂದು ಕಂಫರ್ಟ್ ಅಂತ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ನನ್ನ ಹತ್ರನೂ ಫ್ಲರ್ಟ್ ಮಾಡಿದ್ದೇನೆ, ಗಗನ ಹತ್ರನೂ ಫ್ಲರ್ಟ್ ಮಾಡಿದ್ದಾರೆ, ಇವನ್ ನಿಮ್ಮ ಹತ್ರ ಕೂಡ ಇಲ್ಲಿ ಫ್ಲರ್ಟ್ ಮಾಡಬಹುದು. ಯಾಕಂದ್ರೆ ಕ್ಲೋಸ್ ಆದ್ವಿ ಅಂತಂದ್ರೆ ರೇಕ್ಸ್ ಅದು ಮಾಡೋದು ಹೇಳ್ತಿರೋದು ನಾನು. ಫ್ಲರ್ಟ್ ಅಂದ್ರೆ ಬೇರೆ ತರ ಅರ್ಥ ಅಲ್ಲ, ಈ ತರ ರೇಕ್ಸ್ ಅದು ಏನೇ ಇದ್ರು ಕೂಡ ಮಾಡ್ತಾರೆ. ಆ ಒಂದು ಕಂಫರ್ಟ್ ಅವ್ರ ಹತ್ರ ಫೀಲ್ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಗಿಲ್ಲಿಯವರು ಅದೇ ರೀತಿಯಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ವೀಕ್ಷಕರೇ, ಯಾರ್ಯಾರು ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಪೇರ್ ಆಗಿ ನೋಡಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ರು ಅವ್ರಿಗೆಲ್ಲ ಕೂಡ ಇದನ್ನ ನೋಡಿದ್ರೆ ನಿರಾಸೆ ಆಗುತ್ತೆ ಅಂತಾನೆ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಯಶಸ್ವಿನಿ ಅವ್ರು ಹೇಳಿದ್ದಾರೆ ಕಾವ್ಯ ಅವರಾಗ್ಲಿ ಗಿಲ್ಲಿ ಅವರಾಗ್ಲಿ ಲವ್ ಮಾಡ್ತಲ್ಲ ಅಂತಂದ್ಬಿಟ್ಟು. ಬಟ್ ಕಾವ್ಯ ಅವ್ರ ಕಡೆಯಿಂದ ಆ ಥರ ಯಾವುದೇ ಥರ ರೆಸ್ಪಾನ್ಸ್ ಬಂದಿಲ್ಲ. ಗಿಲ್ಲಿ ಅವರಂತೂ ಇಲ್ಲಿ ಸುಮಾರು ಸತಿ ಒಂದು 2-3 ಸತಿ ಈ ರೀತಿಯಾಗಿ ಬರೆಯೋದಿರ್ಬೋದು ಮತ್ತು ಇಲ್ಲಿ ಮಾತಾಡೋದಿರ್ಬೋದು, ಅವ್ರ ಮಾತುಗಾರಿಕೆಯಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕಾವ್ಯ ಅವ್ರ ಹತ್ರ ಆ ರೀತಿ ಲವ್ ಮಾಡ್ತಾ ಇದ್ದಾರೆ ಏನೋ ಕಂತೆಗಳು ಇಲ್ಲಿ ಸುಮಾರು ಓಡಾಡಿದ್ದಾರೆ. ಯಾರೂ ಕೂಡ ಇಲ್ಲಿ ಹೇಳಿಲ್ಲ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವರು ಇಂಟ್ರ್ಯೂ ಕೊಟ್ಟವರು ಕೂಡ ಯಾರು ಹೇಳಿಲ್ಲ ಅವರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು. ನೋಡೋಣ ಇನ್ನು ಸ್ವಲ್ಪ ದಿವಸ ಇಲ್ಲಿ ಇದೆ ಅಲ್ವಾ. ಈಗ ಯಶಸ್ವಿನಿಯವರು ಕೂಡ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಲವ್ ಮಾಡಕ್ ಚಾನ್ಸೇ ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಏನೋ ಒಂದು ಕಂಫರ್ಟ್ ಝೋನ್ ಅಂತ ಇದೆಯಲ್ವಾ ಅದಕ್ಕೋಸ್ಕರ ಇಲ್ಲಿ ಮಾತಾಡ್ತಾ ಇರ್ತಾರೆ ಅಷ್ಟೇ ಅಂತ ಬಿಟ್ಟು. ನೋಡೋಣ ಯಾರು ಹೇಳಿದ್ ನಿಜ ಆಗುತ್ತೆ ಅಂತ ಬಿಟ್ಟು. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಇಲ್ಲಿ ಗಿಲ್ಲಿಯವರು ನಿಜವಾಗ್ಲೂ ಕೂಡ ಫ್ರೆಂಡ್ಶಿಪ್ ಮಾಡಿದಾರೆ ಅಥವಾ ಲವ್ ಮಾಡ್ತಾ ಇದಾರೆ ಅಂತ ನಿಮಗೆ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.